ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಅಪೂರ್ವ ಸುಬ್ಬಯ್ಯ. ಲಾಸ್ಟ್ ವಿಡಿಯೋದಲ್ಲಿ ಸ್ನೋ ವರ್ಲ್ಡ್ ಎಲ್ಲ ಸುತ್ಕೊಂಡು ನೆಕ್ಸ್ಟ್ ಈವ್ನಿಂಗ್ ಆದ್ಮೇಲೆ ನಾವು ಹೋಗ್ತಾ ಇರೋ ಪ್ಲೇಸ್ ಅಂದ್ರೆ KRS ಕೃಷ್ಣರಾಜ ಸಾಗರ. KRS ಗೆ ತುಂಬಾ ಸರಿ ಹೋಗಿದ್ರು ಒಂದ್ ಟೈಮನ್ನು ಕರೆಕ್ಟ್ ಆಗಿ ಮ್ಯೂಸಿಕಲ್ ಫೌಂಟೈನ್ಸ್ ನೋಡಕ್ ಆಗಿರ್ಲಿಲ್ಲ. ಒಂದು ಅರ್ಧ ಮುಗ್ದೋಗಿರೋದು, ಇಲ್ಲ ಅಂದ್ರೆ ಬರೀ ಹೊರ್ಗಡೆ ನೋಡ್ಕೊಂಡ್ ಬರ್ಬೇಕಿತ್ತು. ಡೇ ಎಲ್ಲ ಹೋಗಿದ್ದಾಗ ಏನು ಇರಲ್ಲ. ಅದೇ ನೈಟ್ ಹೋದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸಂಗೀತ ಕಾರಂಜಿಗಳಂತೂ ನೋಡಕ್ಕೆ ಎರಡ್ ಕಣ್ ಸಾಲಷ್ಟು ಚೆನ್ನಾಗಿರುತ್ತೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಯಶು ನೋಡಿ ಹೆಂಗ್ ನಡ್ಕೊಂಡು ಹೋಗ್ತಾ ಇದ್ರೆ, ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ನಾವೆಲ್ಲ ಅವರಿಂದ ಓಡ್ಕೊಂಡು ಹೋಗ್ಬೇಕು. ಪಾಪ ನನ್ ಮಗ. ಯಶು ಯಶು ಜಾಕಿ ಇದು ಬಬಲ್ಸ್ ಬಂದು ಬಬಲ್ ಗನ್ನ ಅದು. ಇದು ಸಾಕಾಗಿದೆ. ಅಯ್ಯೋ ಜಾಕಿ ಹಣ್ಣು ಹೋಗ್ತದೆ. ಇದು ಲೈಟ್ಸ್ ಬರುತ್ತಾ? ಮಕ್ಕಳದಿಲ್ವಾ? ಫಸ್ಟ್ ಎಲ್ಲ ನಂಗೆ ಸಾಕಾಗ್ತದೆ. ಎತ್ತರ ಒಂದು ನೋಡಿ ಚೆನ್ನಾಗಿ ಬೇಬ ಬರುವಾಗ ತಗೊಳ್ಳೋಣ. ಅಲ್ಲಿ ಮುಗ್ದೋಗುತ್ತೆ, ಲೈಟಿಂಗ್ಸ್ ಮುಗ್ದೋಗುತ್ತೆ, ಕಲರ್ಸ್ ಲೈಟ್ ಎಲ್ಲ ನೋಡ್ಕೊಂಡು ಬರುವಾಗ ತಗೊಡ್ತೀನಿ. ಬರುವಾಗ ತಗೊಡ್ತೀನಿ ಚಿನ್ನಮ್ಮ. ಲೈಟಿಂಗ್ಸ್ ನೋಡ್ಕೊಂಡು ಬರಬೇಕು. ನಾವು ಲೈಟಿಂಗ್ಸ್ ನೋಡಕ್ ಬಂದಿದ್ದಲ್ವಾ. ತರ್ವ ಮತ್ತೆ ಹಠ ಸ್ಟಾರ್ಟ್ ಮಾಡ್ದ. ಅದ್ ನನ್ಗೆ ಅದ್ಬೇಕು, ನನ್ಗೆ ಇದ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಏನ್ ತಗೊಂಡೋದ್ರು ಅವನು ಒಂದ್ ಡೇನು ಆಟ ಆಡಲ್ಲ. ಎಲ್ಲ ತಗೊಂಬಂದು ತಗಸ್ಕೊಂತಾನೆ ಅಷ್ಟೇ. ಮತ್ತೆ ತಗೊಂಬಂದ್ ಮನೇಲಿ ಒಂದೊಂಥರ ಗಾರ್ಬೇಜ್ ಇದ್ದಂಗೆ. ಒಂದ್ ಡೇನು ಆಟ ಆಡಲ್ಲ. ಸುಮ್ನೆ ವೇಸ್ಟ್ ತಕ್ಕೊಡೋದು. ಆದ್ರೂ ತಕ್ಕೊಡೋವರ್ಗು ಅವ್ನ್ ಬಿಡಲ್ಲ. ಬಿಚ್ಕೊಂಡಿದ್ದೀನಿ, ಅದು ಬಿಚ್ಚಿಟ್ಟು. ಓಕೆ 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 ಹೋಗುವಾಗ ತಗೊಳ್ಳೋಣ ಮಮ್ಮಿ. ಅವಾಗ ನೆಗೆಯಲ್ಲ. ನಮ್ಗೆ ಆಕ್ಚುಲಿ ಟೈಮಿಂಗ್ಸು ಗೊತ್ತಿರಲಿಲ್ಲ. ಸೊ ಎಲ್ಲಿ ಮುಗ್ದೋಗ್ಬಿಡುತ್ತ ಅಂತ ಬೇಗ ಓಡ್ಕೊಂಡು ಹೋದ್ವಿ. ಅವತ್ತಂತೂ ನಾವು ಹೋಗಿದ್ದು ವೀಕೆಂಡ್ ಆಗಿದ್ರಿಂದ ಫುಲ್ ಜನ ಸಾಗರನೇ ಹರಿದೋಗಿತ್ತು. KRS ಕೃಷ್ಣರಾಜ ಸಾಗರ ಆಗಿರ್ಲಿಲ್ಲ, ಜನ ಸಾಗರ ಆಗ್ಬಿಟ್ಟಿತ್ತು. ಎಲ್ಲ ಒಂದು ಹಿಂಗೆ ತಿರುಗಿಸಿ ಇಷ್ಟು ಆಕಾಶನ. Cheers.
ಅಂತೂ ಇಂತೂ ಫಸ್ಟ್ ಟೈಮ್ ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ವಿ. ನಾವು ಹೋದಂಗೆ ಒಂದು ಶೋ ಮುಗ್ದಿ ಮತ್ತೆ ಜನ ಎಲ್ಲ ವಾಪಸ್ ಹೋಗ್ತಾ ಇದ್ರು. ಮತ್ತೆ ನೆಕ್ಸ್ಟ್ ಶೋಗೆ ನಾವು ಸ್ಟೇಡಿಯಂ ಇದೆಲ್ಲ ಸುತ್ತ ಅಲ್ಲೇ ಕುತ್ಕೊಂಡ್ವಿ ಎಲ್ಲರೂ. ಟೈಗರ್ ಕ್ಯಾಪ್ ಏನೇನು ಬೇಕು? ಏನು ಬೇಕು? ಏನು ಬೇಕು ಗೊತ್ತಾ? ಆಮೇಲೆ ಬಬುಲ್ಲು ಆಮೇಲೆ ಲೈಟ್ ಬೇಕು ಅಷ್ಟೇ. ಬಾ ವೆಯ್ಟ್. ಎತ್ತರ ಏನೋ ತಗೊಂಡಿದ್ದಾನೆ. ಏನಿದು? ಏನಮ್ಮ ಇದು? ಸಿನಿಮಾ ಲೈಟ್. ಮತ್ತೆ ನಾವು KRS ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ವಿಜಯನಗರ ಸೆಕೆಂಡ್ ಸ್ಟೇಜ್ ಫುಡ್ ಸ್ಟ್ರೀಟ್ಗೆ. ಇಲ್ಲಿ ತುಂಬಾ ವೆರೈಟೀಸ್ ಆಫ್ ದೋಸಾ, ಬಿರಿಯಾನಿ ಏನೇನೋ ಸಿಗತ್ತೆ ಅಂತೆ. ಖುಷಿ ಆಗ್ಬಿಟ್ಟ. ಕೆಳಗೆ
ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಹಾಸನ್ದು ಫುಡ್ ಸ್ಟ್ರೀಟ್ ತೋರಿಸಿದ್ದೆ, ಎಷ್ಟು ಚೆನ್ನಾಗಿದೆ. ಮೈಸೂರಿಗೂ ಹಾಸನ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ನಮ್ಮ ಹಾಸನ್ ಜನಗಳು ಪ್ರೀತಮ್ ಗೌಡ್ರನ್ನ ನೆನ್ಸ್ಕೋಬೇಕು. ಆದ್ರೆ ಏನ್ ಮಾಡೋದು, ಇದು ಒಳ್ಳೆಯವ್ರಿಗೆ ಕಾಲ ಅಲ್ಲ. ಸೈಡ್ ನಾನು ಇಲ್ಲಿ ಬಿಸಿಬೇಳೆ ಭಾತ್ ತರಿಸ್ಕೊಟ್ಟಿರೋದು ಫೈರ್ ವುಡ್ ಪಿಜ್ಜಾ ಅದಕ್ಕೆ ಇದೆ. ಮತ್ತೆ ಫುಡ್ ಸ್ಟ್ರೀಟ್ ಅಲ್ಲಿ ಫೈರ್ ವುಡ್ ಪಿಜ್ಜಾ ಅಂತ ಟ್ರೈ ಮಾಡಿದ್ವಿ. ಸಖತ್ ಟೇಸ್ಟಿ ಆಗಿತ್ತು. ನಾವು ಅನ್ಕೊಂಡಿದ್ದಕ್ಕಿಂತ ಸಖತ್ ಚೆನ್ನಾಗಿತ್ತು. ಮತ್ತೆ ಬಿರಿಯಾನಿ ಅದು ಇದು ಎಲ್ಲ ತಗೊಂಡ್ವಿ. ಮತ್ತೆ ವಿಜಯನಗರ್ 4th ಸ್ಟೇಜ್ ಅಲ್ಲಿ ಚಾಕ್ನ ತಗೊಂಡ್ವಿ, ಅದು ಸಖತ್ ಆಗಿತ್ತು. ಎಲ್ಲ ತಿನ್ಕೊಂಡು ಮನೆಗೆ ಹೋದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗ ಎದ್ದು ನಾನು ಯಶುನು ವಾಕಿಂಗ್ ಹೋಗಿದ್ವಿ. ಸುಮಾರು ಅಲ್ಲೇ ಎಲ್ಲ ರೌಂಡ್ ಹಾಕಿದ್ವಿ, ತುಂಬಾ ಚೆನ್ನಾಗಿತ್ತು. ಕೋಕೋನಟ್ ಎಲ್ಲ ಕುಡ್ಕೊಂಡು ಒಂದ್ ರೌಂಡ್ ವಾಕ್ ಮಾಡ್ಕೊಂಡು ಬಂದು ಮತ್ತೆ ಟಿಫನ್ ಮಾಡಿ ಮತ್ತೆ ನಮ್ಮ ಮನೆ ಕಡೆ ಹೊರಟ್ವಿ. ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.